ಅವರಿಬ್ಬರು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದ ಇಬ್ಬರು ಸಹೋದರರು. ಒಟ್ಟಾಗಿ ಮನೆಯ ಕೆಲಸವನ್ನು, ಸಂತೋಷವನ್ನು ಎಲ್ಲವನ್ನೂ ಹಂಚಿಕೊಂಡಿದ್ದರು. ಆದರೆ ಒಂದು ದಿನ ಒಂದು ಸಣ್ಣ ಮಾತಿನಿಂದ ದೊಡ್ಡ ಭೇದವೇ ಹುಟ್ಟಿತು ಅವರ ನಡುವೆ. ಆ ಮನೆಯಲ್ಲಿ ಶಾಂತಿ ಕಳೆದು ಹೋಯಿತು, ನೆಮ್ಮದಿ ಹಾಳಾಯಿತು. ವರ್ಷಗಳ ಕಾಲ ಅವರಿಬ್ಬರು ಮಾತನಾಡಲಿಲ್ಲ. ಆದರೆ ಒಂದು ರಾತ್ರಿ ದೇವರ ಆತ್ಮ ಅವರ ಹೃದಯಗಳಲ್ಲಿ ಕೆಲಸ ಮಾಡತೊಡಗಿದನು. ಒಬ್ಬ ಸಹೋದರ ಪ್ರಾರ್ಥಿಸಿದ, ಕರ್ತನೇ, ನನ್ನ ಹೃದಯವನ್ನು ಮೃದುಗೊಳಿಸು, ಕ್ಷಮಿಸುವ ಗುಣವನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿದ. ಮರುದಿನ ಅವನು ಹೋಗಿ ಸಹೋದರನ ಬಾಗಿಲು ತಟ್ಟಿದನು. ಬಾಗಿಲು ತೆರೆದಾಗ ಇಬ್ಬರು ಕಣ್ಣೀರಿಟ್ಟರು. ಯಾವ ಮಾತಿಲ್ಲ, ಬಿಗಿಯಾಗಿ ಅಪ್ಪಿಕೊಂಡರು. ಅವರ ಮನೆಯಲ್ಲಿ ಮತ್ತೆ ನಗು ಮರಳಿ ಬಂತು. ಅವರ ನಡುವೆ ಐಕ್ಯತೆ ಪುನಃ ಹುಟ್ಟಿಕೊಂಡಿತು. ಮುರಿದ ಬಂದ ಕ್ರಿಸ್ತನ ಪ್ರೀತಿಯಿಂದ ಮತ್ತೆ ಕಟ್ಟಲ್ಪಟ್ಟಿತು. ಸ್ನೇಹಿತರೆ, ನೆನಪಿರಲಿ, ಎಲ್ಲಿ ದ್ವೇಷವಿದೆಯೋ ಅಲ್ಲಿ ಏಸು ಸೇತುವೆ ಕಟ್ಟುತ್ತಾನೆ. ದೇವರ ಪ್ರೀತಿಯಲ್ಲಿ ಚೂರಾದ ಹೃದಯಗಳು ಕೂಡ ಪುನಃ ಒಂದುಗೊಳ್ಳುತ್ತವೆ. ದೇವರ ಪ್ರೀತಿ ಕೇವಲ ಹೃದಯಗಳನ್ನು ಮಾತ್ರವಲ್ಲ, ಅದು ಚೂರಾದ ಸಂಬಂಧಗಳನ್ನು ಕೂಡ ಗುಣಪಡಿಸುತ್ತದೆ.